ಆಧಾರ್ ಕಾರ್ಡ್ ನಮಗೆ ಸಿಟಿಸನ್ಶಿಪ್ ಕೊಡದೇ ಇರಬಹುದು, ಆದರೆ ಇದರ ಆಧಾರದ ಮೂಲಕವೇ ರೇಷನ್ ಕಾರ್ಡ್, ಪಾಸ್ಪೋರ್ಟ್ನಂಥ ಪ್ರಮುಖ ದಾಖಲೆಗಳನ್ನು ಸಂಪಾದಿಸಬಹುದು. ಇದು ಉಗ್ರರಿಗೆ ವರದಾನ ಆಗಬಹುದು. ನಮ್ಮ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಮಾಡಲು ರಹದಾರಿಯಾಗಬಹುದು. ಇದೇ ಆತಂಕದಿಂದಾಗಿ ನಾವು ಅಕ್ರಮ ಆಧಾರ್ ಕಾರ್ಡ್ ಮಾಡುವಂಥ ಗ್ಯಾಂಗ್ನ ಬೆನ್ನತ್ತಿ ಹೊರಟ್ವಿ. ಮುಂದೇನಾಯ್ತು ಹೇಳ್ತೀನಿ ಬನ್ನಿ. ವಿದೇಶಿಯರ ವೇಷದಲ್ಲಿ ನಮ್ಮ ಟೀಮ್ ಅಕ್ರಮ ಗ್ಯಾಂಗ್ಗೆ ಬೀಸಿತು ಬಲೆ. ಅಕ್ರಮ ವಲಸಿಗರಿಗೆ ಹಿಂದೆ ಮುಂದೆ ನೋಡದೆ ಆಧಾರ್ನಂತ ಗುರುತಿನ ಚೀಟಿ ಮಾಡಿಸಿಕೊಟ್ಟ ಆ ಗ್ಯಾಂಗ್ನ ಸದಸ್ಯನನ್ನ ಭೇಟಿಯಾಗಲು ನಾವು ವಿದೇಶಿಯರ ವೇಷ ಧರಿಸಿದ್ವಿ. ಶ್ರೀಲಂಕಾ ಹಾಗೂ ನೇಪಾಳ ನಿವಾಸಿಗಳಂತೆ ನಟಿಸಿ ಆತನ ಬಳಿ ತೆರಳಿದ್ವಿ. ಆ ಗ್ಯಾಂಗ್ ಸದಸ್ಯನ ಹೆಸರು ಹುಸೇನ್. ಅದೇ ಹೇಳಿದ್ದು ಜಾಫ್ನ ಇನ್ನೊಬ್ಬನ ಒಂದು ಅದೇ ಕತೆ ಶ್ರೀಲಂಕಾದಾಗುತ್ತಲ್ಲ, ಶ್ರೀಲಂಕಾದ ಯಾವುದನ್ನ ಇರಲಿ ಸರ್, ಹೇಳ್ತಾ ಇದ್ದೀನಲ್ಲ, ಫೋಟೋ ಒಂದು ಸಾಕು. ಫೋಟೋ ಅದೇ ನಾ ಹೇಳಿದ್ದು 2300 ಒಟ್ಟಿಗೆ 2300 ಆಗುತ್ತೆ. ನೇಪಾಳದವರು, ಒಬ್ಬರು ಶ್ರೀಲಂಕಾ, ಮೋಸ್ಟ್ಲಿ ಬಾಂಗ್ಲಾದವರು ಹೇಳಿದಾರೆ, ಗೊತ್ತಿಲ್ಲ ಯಾವುದೇ ಕಂಟ್ರಿಯರ್ ಆಗಿರಲಿ ಪರವಾಗಿಲ್ಲ. ಫೋಟೋ ಅವ್ರ ಡೇಟಾ ಅಲ್ಲ, ಕೆಲವು ಹುಸೇನ್ ನಮಗೆ ಭರ್ಜರಿ ಭರವಸೆ ಕೊಟ್ಟ. ಯಾವ ದಾಖಲೆಯೂ ಬೇಕಾಗಿಲ್ಲ, ಒಂದು ಫೋಟೋ ಕೊಡಿ ಸಾಕು, ಆಧಾರ್ ಮಾಡ್ಕೊಡ್ತೀನಿ ಅಂದಾಗ ಆರಂಭದಲ್ಲಿ ನಮಗೆ ನಂಬಿಕೆ ಬರಲಿಲ್ಲ. ಆದರೆ ಆ ಬಳಿಕ ಹುಸೇನ್ ನಮ್ಮನ್ನ ಇಂದಿರಾನಗರದಲ್ಲಿರೋ ಆಧಾರ್ ಸೆಂಟರ್ಗೆ ಕರೆದುಕೊಂಡು ಹೋದ. ಅಲ್ಲಿ ದಾಖಲೆಗಳನ್ನು ಸೃಷ್ಟಿಸಿ ಅಧಿಕಾರಿಗಳನ್ನು ಅಡ್ಜಸ್ಟ್ ಮಾಡಿ ನಮಗೆ ಆಧಾರ್ ರಶೀದಿ ಸಿಗುವ ಹಾಗೆ ಮಾಡಿದ. ನಾವು ಹುಸೇನ್ಗೆ 1,000 ರೂಪಾಯಿ ಕೊಟ್ವಿ. ಬಳಿಕ ನಾವು ಮತ್ತೆ ಹುಸೇನ್ಗೆ ಕರೆ ಮಾಡಿ ನಮ್ಮ ಜೊತೆ ಬಾಂಗ್ಲಾದೇಶಿಯರ ತಂಡವೇ ಇದೆ, ಅವರ ಬಳಿಯೂ ಯಾವ ದಾಖಲೆಗಳೂ ಇಲ್ಲ, ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಆತ ಒಪ್ಪಿಕೊಂಡ. ನಮ್ಮನ್ನ ಬಸವನಗುಡಿಯಲ್ಲಿ ಆಧಾರ್ ಸೆಂಟರ್ಗೆ ಕರೆಯಿಸಿದ. ಆಧಾರ್ ಪ್ರಕ್ರಿಯೆಗಳನ್ನು ಮುಗಿಸಿದ. ಈ ಬಾರಿ 7 ಆಧಾರ್ ಕಾರ್ಡ್ಗೆ 2,300 ರೂಪಾಯಿ ಸ್ವೀಕರಿಸಿದ ಹುಸೇನ್. ಈ ಹಣದಲ್ಲಿ ನಕಲಿ ಅಫಿಡವಿಟ್ ಮಾಡಿ ಕೊಡೋ ಸರ್ಕಾರಿ ಗೆಜೆಟೆಡ್ ಅಧಿಕಾರಿ ಮೃತ್ಯುಂಜಯ್ಗೂ ಪಾಲು ಹೋಗುತ್ತಂತೆ. ಅಷ್ಟೇ ಅಲ್ಲ, ಇದರಲ್ಲಿ ಆಧಾರ್ ಕೇಂದ್ರದಲ್ಲಿರುವ ಸಿಬ್ಬಂದಿಗೂ ಪಾಲಿದೆಯಂತೆ. ಗೆಜೆಟೆಡ್ ಇದ್ರೆ ಅಲ್ಲಿ ಅವ್ರಿಗೆ 250 ಹೋಗ್ಬಿಡುತ್ತೆ. ಯಾರಿಗೆ? ಕ್ಲಾಸನ್ನು ಬಿಟ್ಟು ಏನು ಮಾಡ್ತಾರಲ್ಲ ಯಾರು? ಮಲ್ಲಿಕಾರ್ಜುನ. ಯಾರು ಹೇಳಿದ್ ನಿಮ್ಮ ಹೆಸರು? ಮೃತ್ಯುಂಜಯ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು. ಎಲ್ಲಿ, ಯಾವ ಆಫೀಸು? ಇನ್ಸ್ಪೆಕ್ಟ್ರು ಅವರು. ಅಲ್ಲ, ಡೆಸಿಗ್ನೇಷನ್ ಅವರೇ ಬರುತ್ತಾ? ಯಾವ್ಯಾರು ಇದ್ರೆ ಅವರೇ. ಅಲ್ಲ, ಎಲ್ಲಿಗಾದ್ರೂ ಅವರೇ ಮಾಡೋದಾ? ಎಲ್ಲಿ ಯಾವ ಇದಕ್ಕಾದ್ರೂ ಅವರೇ ಮಾಡೋದು. ಮೃತ್ಯುಂಜಯ ಅಂತ. ಹುಸೇನ್ಗೆ ಹಣ ಸಂದಾಯ ಆದ ಕೆಲವೇ ದಿನಗಳಲ್ಲಿ ನಮ್ಮ ಕೈಗೆ ಆಧಾರ್ ಕಾರ್ಡ್ಗಳು ಸಿಕ್ಕವು. ನಮಗೆ ಅಚ್ಚರಿಯ ಮೇಲೆ ಅಚ್ಚರಿಯಾಯಿತು. ಇದು ನಮ್ಮ ದೇಶದಲ್ಲಿ ನಡೆಯುತ್ತಿರೋ ಆಧಾರ್ ಮ್ಯಾಜಿಕ್. ಈ ಮ್ಯಾಜಿಕ್ ಮಾಡೋ ಅಪಾಯವನ್ನ ನೆನೆದ್ರೆ ಮೈ ಜುಮ್ ಎನ್ನುತ್ತೆ. ಈ ಆಧಾರ್ ಕಾರ್ಡ್ದು ನಮಗೊಂದು ಮಾಹಿತಿ ಬಂತು. ಯಾರಿಗೆ ಬೇಕಾದರೂ ಮಾಡಿಕೊಡ್ತಾರೆ, ಯಾವ ದೇಶದವನಾದರೂ ಇರಲಿ, ಯಾವನೇ ಇರಲಿ ಮಾಡಿಕೊಡ್ತಾರೆ. ಇಲ್ಲ, ನೀವು ಬೇಕಾದ್ರೆ ಆಫ್ರಿಕಾದವ್ರು ಬಿಳಿ ಇರಲಿ, ಕಪ್ಪು ಇರಲಿ, ಬಾಂಗ್ಲಾದವರು ಇರಲಿ, ಪಾಕಿಸ್ತಾನ ಇರಲಿ, ನೇಪಾಳ ಇರಲಿ, ಏನೂ ಬೇಡ, ನೀವು ಬನ್ನಿ, ಆ ಮನುಷ್ಯನ ಕರ್ಕೊಂಬನ್ನಿ, ಇಲ್ಲಿ ನಿಲ್ಲಿಸಿ, ನಾವು ನಿಮ್ಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತೀವಿ ಅನ್ನೋದು ಅವ್ರದ್ದು ಒಂದೇ ಸ್ಟೇಟ್ಮೆಂಟು. ಕೊನೆಗೆ ಎಲ್ಲ ಮಾಡಿಕೊಟ್ರು. ಮಾಡಿಕೊಟ್ಮೇಲೆ ಒಂದು 15 ದಿವಸ ಆದಮೇಲೆ ಎಲ್ಲರದ್ದು ಕಾರ್ಡ್ ಬಂತು. ನಮಗಾದ್ರೂ ಒಂದು ಸಂಶಯ ಇತ್ತು, ಕೆಲವು ಬರಲ್ವೇನೋ ಏನೋ, ಯಾಕಂದರೆ ಡಾಕ್ಯುಮೆಂಟ್ಸಲ್ಲಿ ಡೆಫಿಷಿಯನ್ಸಿ ಇದೆ. ದೊಡ್ಡ ಅನಾಹುತಕ್ಕೂ ಕಾರಣ ಆಗೋ ಚಾನ್ಸ್ ಇರುತ್ತೆ. ಯಾಕಂದರೆ ಬೇರೆ ದೇಶದವರಿಗೆ ಇಲ್ಲಿನ ಒಂಥರ ಐಡೆಂಟಿಟಿ ಬಂದುಬಿಡುತ್ತೆ ಇಂಡಿಯಾದಲ್ಲಿರೋದು.
ಇಂಥ ಅಕ್ರಮದಲ್ಲಿ ತೊಡಗಿರೋ ಆಧಾರ್ ಕೇಂದ್ರಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅಲ್ಲದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಅಕ್ರಮ ವಲಸಿಗರ ಬಗ್ಗೆ ಗಂಭೀರ ಚಿಂತನೆ ಮಾಡಲೇಬೇಕು. ಇಲ್ಲದಿದ್ರೆ ಟೈಮ್ ಬಾಂಬ್ ಯಾವಾಗ ಬೇಕಾದರೂ ಸಿಡಿಯಬಹುದು. ಗೃಹ ಸಚಿವರೇ ಎಚ್ಚೆತ್ತುಕೊಳ್ಳಿ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕುವಂತ ಪ್ರವೃತ್ತಿನ ಬಿಟ್ಟು ಬಿಡಿ. ಈ ಅಕ್ರಮ ವಲಸಿಗರ ಹಿನ್ನೆಲೆ, ಕಾರ್ಯಚಟುವಟಿಕೆ ಮತ್ತು ಗುರುತು ಪತ್ತೆ ಬಗ್ಗೆ ನಿಗಾ ವಹಿಸಿ. ಇಲ್ಲದಿದ್ರೆ ಮುಂದೊಂದು ದಿನ ಅವರು ಕರುನಾಡಿಗೆ ಕಂಟಕವಾಗಿ ಕಾಡ್ತಾರೆ ಜೋಕೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬುಧವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.